ನಮಸ್ಕಾರ ಸ್ನೇಹಿತರೆ, ಡಿಜಿಟ್ ಕನ್ನಡಕ್ಕೆ ಸ್ವಾಗತ. ಸ್ನೇಹಿತರೆ, ಇವತ್ತು ನೋಕಿಯಾ ಕಂಪ್ನಿ ಮತ್ತೊಂದು ಹೊಸ ಫೋನ್ನ ಬಿಡುಗಡೆ ಮಾಡಿದೆ. ಹೌದು ಸ್ನೇಹಿತರೆ, ನೋಕಿಯಾ ಕಂಪ್ನಿ ಮತ್ತೊಂದು ಹೊಸ ಫೋನ್ನ ಇವತ್ತು ಅಂದರೆ 24ನೇ ಸೆಪ್ಟೆಂಬರ್ 2018ಕ್ಕೆ ಬಿಡುಗಡೆ ಮಾಡಿದೆ. ಸೊ ಈ ಫೋನ್ ಹೆಸರು ಸ್ನೇಹಿತರೆ, ಇದಾಗಲೇ ಇಂಟರ್ಫೇಸ್ ಈ ರೀತಿಯಲ್ಲಿ ಬರುತ್ತೆ ಮತ್ತು ಇದರ ಒಂದು ಮಾಡೆಲ್ ಏನಿದೆ ಇಲ್ಲಿ ಬರ್ತಾ ಇದೆ, ನೋಡ್ಬೋದು, ನೋಕಿಯಾ 5.1 ಪ್ಲಸ್ ಅಂತೇಳಿ. ಸೊ ಸ್ನೇಹಿತರೆ, ಈ ಫೋನ್ ಸಹ ಇವತ್ತು ಬಿಡುಗಡೆ ಆಗಿರುವಂತಹ ಒಂದು ಮೋಟೋರೋಲಾ ಒನ್ ಪವರ್ ಏನಿದೆ ಅದೇ ರೀತಿಯ ಒಂದು ಗೂಗಲ್ ಪ್ರೋಗ್ರಾಮ್ ಅದರಲ್ಲಿ ಏನಿದೆ ಅದೇ ರೀತಿಯ ಒಂದು ಪ್ರೋಗ್ರಾಮ್ನ ಆ್ಯಂಡ್ರಾಯ್ಡ್ ಒನ್ ಗೂಗಲ್ ಪ್ರೋಗ್ರಾಮ್ ಈ ಒಂದು ನೋಕಿಯಾ 5.1 ಪ್ಲಸ್ನಲ್ಲಿ ಸಹ ಇದೆ. ಸೊ ಇವತ್ತು ಈ ಬಾಕ್ಸ್ನ ಅನ್ಬಾಕ್ಸ್ ಮಾಡೋಣ ಸ್ನೇಹಿತರೆ. ಅನ್ಬಾಕ್ಸ್ ಮಾಡ್ಬಿಟ್ಟು ನೋಡೋಣ ಇದರಲ್ಲಿ ಏನೇನು ಕೊಟ್ಟಿದ್ದಾರೆ, ಏನೇನು ಕೊಟ್ಟಿಲ್ಲ ಅಂತೇಳಿ. ನೋಡಿ, ಇದರಲ್ಲಿ ಸೈಡಲ್ಲಿ ನಿಮ್ಗೆ ನೋಡ್ಬೋದು ನೋಕಿಯಾ 5.1 ಪ್ಲಸ್ ಅಂತ ಕೊಟ್ಕೊಂಡಿದ್ದಾರೆ ಮತ್ತು ಇಲ್ಲಿ ಕೆಲವು ಡೀಟೇಲ್ಗಳನ್ನ ಕೊಟ್ಟಿದ್ದಾರೆ ಅಷ್ಟೇ, ಅದು ಬಿಟ್ಟು ಇನ್ನೇನಿಲ್ಲ. ಸೊ ಬ್ಯಾಕ್ ಸೈಡಿಗೆ ಬಂದರೆ ಸ್ನೇಹಿತರೆ, ಬ್ಯಾಕ್ ಸೈಡಲ್ಲಿ ನಿಮಗೆ ಒಂದು ಫೋನಿನ ಒಂದು ಇಮೇಜ್ ಬರ್ತದೆ. ಅದು ಬಿಟ್ಟು ಇಲ್ಲಿ ಕೆಲವು ಸ್ಪೆಸಿಫಿಕೇಷನ್ಗಳು ಬರುತ್ತೆ ಸ್ನೇಹಿತರೆ. ಇದು ಆ್ಯಂಡ್ರಾಯ್ಡ್ ಓರಿಯೋ ಜೊತೆಗೆ ಬರುತ್ತೆ ಮತ್ತು ಇದರಲ್ಲಿ ಕೆಲವು ಸ್ಪೆಸಿಫಿಕೇಷನ್ಗಳನ್ನ ಕೊಟ್ಕೊಂಡಿದ್ದಾರೆ ಸ್ನೇಹಿತರೆ. ಡಿಸ್ಪ್ಲೇ ಸ್ಪೆಸಿಫಿಕೇಷನ್ ಆಗಿರ್ಬೋದು, ಕ್ಯಾಮ್ರಾ ಆಗಿರ್ಬೋದು, ಅಥವಾ ಅದರ ಒಂದು ಅಡ್ವಾನ್ಸ್ ಎ ಐ ಇಮೇಜಿಂಗ್ ಆಗಿರ್ಬೋದು ಮತ್ತು ಇದರ ಒಂದು ಡ್ವೆಲ್ ಸೈಟ್ ಮೂಡ್ಗಳ ಬಗ್ಗೆ ಈ ಡೀಟೇಲ್ಗಳನ್ನ ಕೊಟ್ಕೊಂಡಿರ್ತಾರೆ. ಸೊ ಅದನ್ನು ಬಿಟ್ಟು ನಾವು ಇವಾಗ ಇದನ್ನು ಬಾಕ್ಸ್ ಓಪನ್ ಮಾಡೋಣ. ನೋಡಿ, ಈ ರೀತಿಯಲ್ಲಿ ಈ ಒಂದು ಬಾಕ್ಸ್ ಓಪನ್ ಆಗುತ್ತೆ. ಇದನ್ನು ಸೈಡ್ಗೆ ಇಡೋಣ. ಸೈಡ್ಗೆ ಇಟ್ಟ ಮೇಲೆ ಸ್ನೇಹಿತರೆ, ನಿಮಗೆ ಮೊದಲಾಗಿ ಒಂದು ಫೋನ್ ಸಿಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು, ನಿಮಗೊಂದು ಫೋನ್ ಸಿಗುತ್ತೆ. ಸೊ ಈ ಫೋನ್ನ ಸ್ನೇಹಿತರೆ ಈಗಾಗಲೇ ನಾನು ಬೂಟ್ ಮಾಡಿದ್ದೀನಿ. ಇದನ್ನು ನಾವು ಸೈಡ್ಗೆ ಇಡೋಣ. ಸೈಡ್ಗೆ ಬಿಟ್ಟು ಇನ್ನು ನೋಡೋಣ ಇನ್ನೂ ಏನೇನು ಕೊಟ್ಟಿದ್ದಾರೆ ಅಂತೇಳಿ. ಸೊ ಅದಾದಮೇಲೆ ಸ್ನೇಹಿತರೆ, ನಿಮಗೆ ನೋಕಿಯಾ ಕಂಪ್ನಿಯ ಒಂದು ಕ್ವಿಕ್ ಯೂಸರ್ ಮ್ಯಾನ್ಯುವಲ್ ಗೈಡ್ ಸಿಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು. ಸೊ ಈ ಒಂದು ಸ್ಟಾರ್ಟಪ್ ಒಂದು ಗೈಡ್ ಸಿಗುತ್ತೆ, ಇದನ್ನು ಕೂಡ ಸೈಡ್ಗೆ ಇಡೋಣ. ಅದು ಬಿಟ್ಟು ಸ್ನೇಹಿತರೆ, ಇಲ್ಲಿ ನಿಮಗೊಂದು ಚಾರ್ಜಿಂಗ್ ಅಡಾಪ್ಟರ್ ಸಿಗುತ್ತೆ ಸ್ನೇಹಿತರೆ. ಈ ಒಂದು ಫೋನಲ್ಲಿ ಇದು ನೋಕಿಯಾ ಕಂಪ್ನಿಯ ಒಂದು ಚಾರ್ಜಿಂಗ್ ಅಡಾಪ್ಟರ್ ಆಗಿರುತ್ತೆ. ಇಲ್ಲಿ ನೋಕಿಯಾ ಬ್ರ್ಯಾಂಡಿಂಗ್ ಕೂಡ ಆಗಿದೆ. ಸೊ ಇಲ್ಲಿ ನೋಡ್ಬೋದು. ಆದರೆ ಸ್ನೇಹಿತರೆ, ಇದರಲ್ಲಿ ಬ್ಯಾಕ್ ಸೈಡಲ್ಲಿ ನೋಡಿದ್ರೆ ಸ್ನೇಹಿತರೆ, ಇದು ಸಹ ನಿಮಗೆ 5 ವೋಲ್ಟ್ ಔಟ್ಪುಟ್ ಈ ಒಂದು ಡಿವೈಸ್ ನಿಮಗೆ ಕೊಡುತ್ತೆ. ಸರಿನಾ? ಇದನ್ನು ಕೂಡ ನಾವು ಸೈಡ್ಗೆ ಇಡೋಣ. ಇದು ಕಂಪ್ನಿಯ ಒಂದು ಬ್ರ್ಯಾಂಡಿಂಗ್ ಆಗಿದೆ, ತುಂಬ ಗಟ್ಟಿಮುಟ್ಟಾಗಿದೆ, ತುಂಬ ಚೆನ್ನಾಗಿದೆ ಕ್ವಾಲಿಟಿ ಕೂಡ. ಅದು ಬಿಟ್ಟು ಈ ಒಂದು ಫೋನಲ್ಲಿ ಸ್ನೇಹಿತರೆ, ಈ ಒಂದು ಫೋನಲ್ಲಿ ಸಹ ಸ್ನೇಹಿತರೆ ಟೈಪ್ ಸಿಯ ಒಂದು ಚಾರ್ಜಿಂಗ್ ಪೋರ್ಟ್ನ ಈ ಒಂದು ಡಿವೈಸ್ ಹೊಂದ್ಕೊಂಡಿರುತ್ತೆ. ಇಲ್ಲಿ ನೋಡ್ಬೋದು. ಸೊ ಇದು ಸಹ ನಿಮಗೆ ಟೈಪ್ ಸಿಯ ಒಂದು ಚಾರ್ಜಿಂಗ್ ಪೋರ್ಟ್ ಆಗಿರುತ್ತೆ ಸ್ನೇಹಿತರೆ. USB ಮೈಕ್ರೋ USB ಅಲ್ಲ, ಇದು ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ಆಗಿರುತ್ತೆ. ಸರಿನಾ? ಇದು ಈ ಒಂದು ಫೋನಲ್ಲಿ ಈ ಒಂದು ಬಾಕ್ಸಲ್ಲಿ ಬರುವಂತಹ ಒಂದು ಎಲ್ಲ ರೀತಿಯ ಒಂದು ಸಾಮಗ್ರಿಗಳಾಗಿರುತ್ತೆ. ಸೊ ಇದನ್ನು ಈಗಾಗಲೇ ನಾನು ಬೂಟ್ ಮಾಡಿದ್ದೀನಿ. ಇವತ್ತು ಇದನ್ನು ಓಪನ್ ಮಾಡೋಣ. ರ್ಯಾಪರ್ ಓಪನ್ ಮಾಡಿ ತೋರಿಸ್ತೀನಿ ಇದರಲ್ಲಿ ಯಾವ ರೀತಿ ಬರುತ್ತೆ ಅಂತೇಳಿ. ಸೊ ಇದನ್ನು ನೀವು ಈ ರೀತಿಯಲ್ಲಿ ಇದನ್ನು ಓಪನ್ ಮಾಡ್ಬೋದು ಸ್ನೇಹಿತರೆ. ಓಪನ್ ಮಾಡಿದ ತಕ್ಷಣ ನೋಡಿ, ನನ್ನ ಹತ್ರ ಬಂದಿರೋ ಒಂದು ಫೋನ್ ಬ್ಲ್ಯಾಕ್ ಕಲರ್ ಆಗಿರುತ್ತೆ. ಸೊ ಇದನ್ನು ನಾವು ಡ್ವೆಲ್ ಕ್ಯಾಮ್ರಾ ಸೆಟಪ್ ಫೋನ್ ಆಗಿರುತ್ತೆ ಸ್ನೇಹಿತರೆ. ಇವತ್ತು ಇದನ್ನು ನೋಡಿ ಈ ರೀತಿಯಲ್ಲಿ ನೀವು ಇದನ್ನು ತಗೊಬೋದು. ಸೊ ಫೋನ್ ಸ್ನೇಹಿತರೆ ಈ ರೀತಿಯಲ್ಲಿ ನಿಮಗೆ ಕಾಣಿಸುತ್ತೆ. ಸೊ ನೋಡ್ಬೋದು, ಇದು ನಾನು ಇಂಟರ್ಫೇಸಲ್ಲಿ ಇದು ಈಗಾಗಲೇ ಡಿಫಾಲ್ಟ್ ಒಂದು ಥೀಮ್ ಏನಿದೆ ಯಾವುದೇ ಒಂದು ಥೀಮ್ನ ಈ ಒಂದು ಡಿವೈಸಲ್ಲಿ ಹಾಕಿದ್ದೀನಿ. ಸೊ ಸ್ನೇಹಿತರೆ, ಇದರ ಒಂದು ಕೆಲವು ಓವರ್ ವ್ಯೂ ಸ್ಪೆಸಿಫಿಕೇಷನ್ಗಳನ್ನ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆಂದರೆ ಇದು ಅನ್ಬಾಕ್ಸಿಂಗ್ ವಿಡಿಯೋ ಈಗ ಸದ್ಯಕ್ಕಾಗಿದೆ, ಆದರೂ ಸಹ ಸ್ನೇಹಿತರೆ ಇದರ ಕೆಲವು ಸ್ಪೆಸಿಫಿಕೇಷನ್ಗಳನ್ನ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ನೋಡ್ಬೋದು. ಸೊ ಸ್ನೇಹಿತರೆ, ಈ ಒಂದು ಫೋನ್ ಏನಿದೆ ಇದಕ್ಕೂ ಮುಂಚೆ ಬಿಡುಗಡೆ ಮಾಡಿತ್ತು ನೋಕಿಯಾ 6.1 ಪ್ಲಸ್ ಅಂತೇಳಿ. ಸೊ ಅದು ನಿಮಗೆ 15,000 ರೂಪಾಯಿ ಹತ್ತಿರ ಅದು ಆ ಒಂದು ಫೋನ್ ನಿಮಗೆ ಬೆಲೆ ಆಯ್ತಾ ಇದೆ. ಸೊ ಅದಾದಮೇಲೆ ಸ್ನೇಹಿತರೆ, ನೋಕಿಯಾ ಅವರು 5.1 ಪ್ಲಸ್ ಅನ್ನುವಂಥ ಈ ಒಂದು ಫೋನ್ನ ಬಿಡುಗಡೆ ಮಾಡಿದ್ದಾರೆ. ಸೊ ಇದು ಸ್ನೇಹಿತರೆ ನನ್ನ ಪ್ರಕಾರ ಹೇಳಬೇಕಂದ್ರೆ 12,000ರಿಂದ 13,000 ರೂಪಾಯಿ ಒಳಗಡೆ ಆಗಬೇಕಿದೆ. ಸೊ ಇದು ಇವತ್ತು ಮಧ್ಯಾಹ್ನ ಇದು ಬಿಡುಗಡೆ ಆದಮೇಲೆ ಸ್ನೇಹಿತರೆ ಇದರ ಸಂಪೂರ್ಣವಾದಂಥ ಮಾಹಿತಿ ನಿಮಗೆ ಸಿಗುತ್ತೆ. ಸೊ ನೀವು ನೋಡ್ಬೋದು. ಅದು ಬಿಟ್ಟು ಸ್ನೇಹಿತರೆ, ಇದರ ಒಂದು ಸ್ಕ್ರೀನ್ ಡಿಸ್ಪ್ಲೇ ಬಗ್ಗೆ ಮಾತಾಡಬೇಕಂತ ಇಷ್ಟಪಡ್ತೀನಿ ಸ್ನೇಹಿತರೆ. ಇದರ ಒಂದು ಈ ಒಂದು ನೋಕಿಯಾ 5.1 ಪ್ಲಸ್ ಏನಿದೆ ಸ್ನೇಹಿತರೆ, ಇದು ನಿಮಗೆ 5.86 ಇಂಚಿನ ನಿಮಗೆ HD ಪ್ಲಸ್ ಡಿಸ್ಪ್ಲೇನ ಈ ಒಂದು ಫೋನ್ ಹೊಂದ್ಕೊಂಡಿರುತ್ತೆ. ಅದು ಬಿಟ್ಟು ಸ್ನೇಹಿತರೆ, ಇದರ ಈ ಒಂದು ಪ್ರೊಸೆಸರ್ ಏನಿದೆ ಸ್ನೇಹಿತರೆ ಇದು ಸ್ನೇಹಿತರೆ ಈ ವರ್ಷ ನೋಕಿಯಾ ಕಂಪನಿ ಈ ಒಂದು ನೋಕಿಯಾ 5.1 ಫೋನಲ್ಲಿ ಸ್ನೇಹಿತರೆ ನಿಮಗೆ ಮೀಡಿಯಾಟೆಕ್ ಹೆಲಿಯೋ P60 ಅನ್ನುವಂಥ ಒಂದು ಪ್ರೊಸೆಸರ್ನ ಈ ಒಂದು ಡಿವೈಸಲ್ಲಿ ನಿಮಗೆ ಕೊಡ್ತಾ ಇದ್ದಾರೆ. ಅದು ಬಿಟ್ಟು ಸ್ನೇಹಿತರೆ, ಈ ಒಂದು ಫೋನ್ ನಿಮಗೆ ಬರೀ ಒಂದು ವೇರಿಯಂಟಲ್ಲಿ ಮಾತ್ರ ಇದು ಲಭ್ಯವಿರುತ್ತೆ ಸ್ನೇಹಿತರೆ. 3 GB ರ್ಯಾಮ್ ಮತ್ತು 32 GB ಒಂದು ಸ್ಟೋರೇಜಿನ ಜೊತೆಗೆ ಮಾತ್ರ ಬರುತ್ತೆ. ಸೊ ನೀವು ಇದರಲ್ಲಿ ಮೈಕ್ರೋ SD ಕಾರ್ಡ್ ಯೂಸ್ ಮಾಡಿಕೊಂಡು ಸ್ನೇಹಿತರೆ ನೀವು 4000 ನೀವು ಅಂದರೆ 400 GB ನೀವು ಇದನ್ನು ಎಕ್ಸ್ಪೆಂಡ್ ಮಾಡ್ಕೊಬೋದು. ಸೊ ಇದು ಈ ಒಂದು ಫೋನಿನ ಒಂದು ವಿಶೇಷತೆ ಆಗಿರುತ್ತೆ. ಅದು ಬಿಟ್ಟು ಸ್ನೇಹಿತರೆ, ಇದರ ಒಂದು ಮುಖ್ಯ ಅಂಶ ಮತ್ತೊಂದು ಅಂತಂದರೆ ಸ್ನೇಹಿತರೆ, ಇದರ ಒಂದು ಕ್ಯಾಮ್ರಾ ಸೆಟಪ್. ಸೊ ಬ್ಯಾಕ್ ಸೈಡಲ್ಲಿ ಸ್ನೇಹಿತರೆ ಇದರಲ್ಲಿ ನಿಮಗೆ ಡ್ವೆಲ್ ಕ್ಯಾಮ್ರಾ ಸೆಟಪ್ ಕೊಡ್ತಾರೆ ಸ್ನೇಹಿತರೆ. ಜೊತೆಗೆ ನಿಮಗೆ LED ಫ್ಲ್ಯಾಶ್ ಲೈಟ್ ಕೂಡ ಈ ಒಂದು ಫೋನಲ್ಲಿ ಸಿಗುತ್ತೆ. ಸೊ ಇದೇನಪ್ಪ ಆಗುತ್ತೆ ಅಂತಂದರೆ, ಇದರಲ್ಲಿ ನಿಮಗೆ ಸ್ನೇಹಿತರೆ 2 ಸೆನ್ಸರ್ಗಳನ್ನ ಅಂದರೆ 2 ಕ್ಯಾಮ್ರಾ ಸೆನ್ಸರ್ಗಳನ್ನ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಿಮಗೆ 13 ಮೆಗಾ ಪಿಕ್ಸೆಲ್ ಸೆನ್ಸರ್ ನಿಮಗೆ ಫಸ್ಟಲ್ಲಿ ಕೊಟ್ಟರೆ, ನಿಮಗೆ ಡೆಪ್ತ್ ಸೆನ್ಸರ್ಗಾಗಿ ನಿಮಗೆ ಕೆಳಗಡೆ 5 ಮೆಗಾ ಪಿಕ್ಸೆಲ್ ಕ್ಯಾಮ್ರಾನ ಕೆಳಗಡೆ ಕೊಟ್ಟಿರ್ತಾರೆ. ಜೊತೆಗೆ ನಿಮಗೆ ಇಲ್ಲಿ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಕೂಡ ಕೊಟ್ಟಿದ್ದಾರೆ ಮತ್ತು ಇಲ್ಲಿ ನೋಕಿಯಾ ಬ್ರ್ಯಾಂಡಿಂಗ್ ಆಗಿದೆ ಸ್ನೇಹಿತರೆ. ಜೊತೆಗೆ ಇಲ್ಲಿ ನಿಮಗೆ ಗೂಗಲ್ನ ಒಂದು ಆ್ಯಂಡ್ರಾಯ್ಡ್ ಒನ್ ಪ್ರೋಗ್ರಾಮ್ ಏನಿದೆ ಅದರ ಒಂದು ಡೀಟೇಲ್ ಕೂಡ ಆಗಿದೆ.
ಸೊ ಇದು ಬ್ಯಾಕ್ ಸೈಡಿನ ಈ ಒಂದು ಫೋನಿನ ಒಂದು ಮಾಹಿತಿ ಆಗಿರುತ್ತೆ. ಅದು ಬಿಟ್ಟು ಸ್ನೇಹಿತರೆ ಈ ಒಂದು ಫೋನಲ್ಲಿ ಸ್ನೇಹಿತರೆ ನಿಮಗೆ ಕಂಪ್ಲೀಟಾಗಿ 3060 mAh ಬ್ಯಾಟ್ರಿನ ನಾನ್ ರಿಮೂವಬಲ್ ಬ್ಯಾಟ್ರಿನ ಈ ಒಂದು ಡಿವೈಸಲ್ಲಿ ಕೊಟ್ಟಿರ್ತಾರೆ ಬ್ಯಾಕ್ ಸೈಡಲ್ಲಿ. ಸೊ ಅದು ಬಿಟ್ಟು ಫ್ರಂಟ್ ಸೈಡಿಗೆ ಬಂದರೆ ಸ್ನೇಹಿತರೆ ಫ್ರಂಟಲ್ಲಿ ಈ ಒಂದು ಫೋನಲ್ಲಿ ಸ್ನೇಹಿತರೆ ನಿಮಗೆ ಇಲ್ಲಿ ಕೊಡ್ತಾ ಇರ್ತಾರೆ ಸ್ನೇಹಿತರೆ ನಿಮಗೆ ಇದರಲ್ಲಿ ನಿಮಗೆ ಸ್ನೇಹಿತರೆ ಫ್ರಂಟ್ ಸೈಡಲ್ಲಿ ಕೂಡ ನಿಮಗೆ ಅದೇ ರೀತಿಯ ಒಂದು ಕ್ಯಾಮ್ರಾ ಅಂತಂದರೆ ಬ್ಯಾಕ್ ಸೈಡಲ್ಲಿ ಕೊಟ್ಟಿರುವಂತಹ ಇದರಲ್ಲೂ ಸಹ ನಿಮಗೆ ಫ್ರಂಟಲ್ಲಿ 8 ಮೆಗಾ ಪಿಕ್ಸೆಲ್ ಕ್ಯಾಮ್ರಾನ ಈ ಒಂದು ಡಿವೈಸಲ್ಲಿ ಸಿಗುತ್ತೆ ಸ್ನೇಹಿತರೆ. ಇದು ಸಹ ನಿಮಗೆ f2.2 ಅಪೇಚರ್ ಜೊತೆಗೆ ಈ ಒಂದು ಸೆನ್ಸರ್ ಕೂಡ ಕೆಲಸ ಮಾಡುತ್ತೆ. ಜೊತೆಗೆ ಇದರಲ್ಲಿ ನಿಮಗೆ ಆ್ಯಪಲ್ 10ನಲ್ಲಿ ಏನು ಕೊಟ್ಟಿದ್ರು ಸ್ನೇಹಿತರೆ ಐಫೋನ್ 10ನಲ್ಲಿ ಅದೇ ರೀತಿಯ ಒಂದು ನಾಚ್ ಕೂಡ ಈ ಒಂದು ಡಿಸ್ಪ್ಲೇಯಲ್ಲಿ ಬರುತ್ತೆ. ಸೊ ಇದು ಈ ಸಂಪೂರ್ಣವಾದಂಥ ಇದರ ಒಂದು ಹೈಲೈಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ಬಿಟ್ಟರೆ ಸ್ನೇಹಿತರೆ ಸೈಡಲ್ಲಿ ನೋಡ್ಬೋದು ಇಲ್ಲಿ ನಿಮಗೆ ಆನ್ ಆಫ್ ಬಟನ್ ಕೊಟ್ಟಿದ್ದಾರೆ ಮತ್ತು ಇಲ್ಲಿ ನಿಮಗೆ ವಾಲ್ಯೂಮ್ ರಾಕರ್ಸ್ ಕೊಡ್ತಾ ಇದ್ದಾರೆ. ಅದು ಬಿಟ್ಟು ಇಲ್ಲಿ ನಿಮಗೆ 3.5 mm ಆಡಿಯೋ ಜಾಕ್ ಕೊಡ್ತಾ ಇದ್ದಾರೆ ಮತ್ತು ಇಲ್ಲಿ ನಿಮಗೆ ನಾಯ್ಸ್ ಕ್ಯಾನ್ಸಲೇಷನ್ ಸೆನ್ಸರ್ ಕೂಡ ಈ ಒಂದು ಡಿವೈಸಲ್ಲಿ ನಿಮಗೆ ಸಿಗುತ್ತೆ. ಸೊ ಅದು ಬಿಟ್ಟು ಸ್ನೇಹಿತರೆ ಈ ಸೈಡಿಗೆ ಬಂದರೆ ಈ ಸೈಡಲ್ಲಿ ಸ್ನೇಹಿತರೆ ನಿಮಗೆ ಸಿಮ್ ರಿಜೆಕ್ಟಿಂಗ್ ಟೂಲ್ ಕೂಡ ಟೂಲನ್ನ ಬಳಸ್ಕೊಂಡು ಇದನ್ನು ನಾನು ತೋರಿಸ್ತೀನಿ ಇದರಲ್ಲಿ ಯಾವ ರೀತಿಯ ಒಂದು ಸಿಮ್ನ ಈ ಒಂದು ಡಿವೈಸಲ್ಲಿ ಕೊಟ್ಟಿದ್ದಾರೆ ಅಂತ. ಸೊ ಅದನ್ನು ನಾನು ಸದ್ಯಕ್ಕೆ ಇಲ್ಲಿ ತೆಗಿಯೋಕ್ಕಾಯ್ತಲ್ಲ ಸ್ನೇಹಿತರೆ. ಸೊ ಇದರಲ್ಲಿ ನಿಮಗೆ ಹೈಬ್ರಿಡ್ ಸಿಮ್ ಸ್ಲಾಟ್ ಕೊಟ್ಟಿರ್ತಾರೆ ಸ್ನೇಹಿತರೆ. ಇದರಲ್ಲಿ ನೀವು ಒಂದು ಸಿಮ್ ಮತ್ತು ಒಂದು ಮೆಮರಿ ಕಾರ್ಡ್ನ ಈ ಒಂದು ಡಿವೈಸಲ್ಲಿ ನೀವು ಬಳಸ್ಕೊಬೋದು. ಮತ್ತು ಕೆಳಗಡೆ ಸೈಡಿಗೆ ಬಂದರೆ ಸ್ನೇಹಿತರೆ ಇಲ್ಲಿ ನಿಮಗೆ ಕೆಲವು ಸ್ಪೀಕರ್ಗಳನ್ನ ಕೊಟ್ಟಿರ್ತಾರೆ. ಜೊತೆಗೆ ನಿಮಗೆ ಇಲ್ಲಿ ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ನ ಕೊಡ್ತಾ ಇರ್ತಾರೆ ಮತ್ತು ಇಲ್ಲಿ ನಿಮಗೆ ಆಡಿಯೋ ಮೈಕ್ ಕೂಡ ಈ ಒಂದು ಡಿವೈಸಲ್ಲಿ ಕೊಡಿರುತ್ತೆ. ಸೊ ಸ್ನೇಹಿತರೆ ಇದು ಈ ಒಂದು ಫೋನಿನ ಒಂದು ಸಂಪೂರ್ಣವಾದಂಥ ಒಂದು ಅನ್ಬಾಕ್ಸಿಂಗ್ ವಿಡಿಯೋ ಆಗಿರುತ್ತೆ ಸ್ನೇಹಿತರೆ. ಇದರ ಬಗ್ಗೆ ನಿಮಗೆ ಬೇರೆ ಯಾವುದೇ ರೀತಿಯ ಒಂದು ಮಾಹಿತಿ ಬೇಕಾಗಿದ್ದರೆ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಅದ್ರ ಬಗ್ಗೆ ನಾನು ಉತ್ತರನ ತಂದು ಕೊಡ್ತೀನಿ. ಇದೇ ರೀತಿಯ ಬೇರೆ ಹೊಸ ಡಿವೈಸ್ಗಳ ಒಂದು ವಿಡಿಯೋಗಾಗಿ ಸ್ನೇಹಿತರೆ ಡಿಜಿಟ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫೇಸ್ಬುಕ್ ಪೇಜ್ನ ನೀವು ಫಾಲೋ ಮಾಡ್ತಾ ಇರಿ. ಧನ್ಯವಾದ.